ನೀವು ಉತ್ತಮ ಪೋಷಕರಾಗಬೇಕಾ? ಹಾಗಿದ್ರೆ ಈ ಸೂತ್ರಗಳನ್ನು ಅನುಸರಿಸುವುದು ತುಂಬ ಮುಖ್ಯ. ಮಕ್ಕಳು ಜೊತೆಗಿದ್ದಾಗ ಫೋನನ್ನು ಬಳಸಬೇಡಿ. ಅವರು ನಿಮ್ಮ ಜೊತೆ ಏನನ್ನು ಮಾತನಾಡಲು ಬಯಸ್ತಾರೆ ಎಂದು ಗಮನವಿಟ್ಟು ಕೇಳಿ. ಅವರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ. ಇನ್ನು ಮಕ್ಕಳ ದೃಷ್ಟಿಕೋನ ಮತ್ತು ಅವರ ಅಭಿಪ್ರಾಯಗಳನ್ನು ಗೌರವದಿಂದ ಒಪ್ಪಿಕೊಳ್ಳಿ. ಅವರ ಜೊತೆ ಸಾಧ್ಯವಾದಷ್ಟು ಮಾತುಕತೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹಾಗೆಯೇ ಮಕ್ಕಳನ್ನು ಸದಾ ಗೌರವದಿಂದ ಕಾಣಿ. ಅವರನ್ನು ಸಾಧ್ಯವಾದಷ್ಟು ರಚನಾತ್ಮಕವಾಗಿ ಹುರಿದುಂಬಿಸಿ. ಮಕ್ಕಳೊಂದಿಗೆ ಸಂತೋಷದ ವಿಷಯಗಳನ್ನು ಮಾತನಾಡಿ. ಅವರ ಸ್ನೇಹಿತರ ಬಗ್ಗೆ ಹಾಗೂ ಅವರು ಇಷ್ಟಪಡುವ ವ್ಯಕ್ತಿಗಳ ಬಗ್ಗೆ ಒಳ್ಳೆಯದು ಮಾತನಾಡಿ. ಇನ್ನು ಮಕ್ಕಳು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಒಳ್ಳೆಯ ರೀತಿಯಲ್ಲಿ ಹುರಿದುಂಬಿಸಿ. ಮಕ್ಕಳು ಹೇಳಿದ ಮಾತನ್ನೇ ಪದೇ ಪದೇ ಹೇಳ್ತಾ ಇದ್ರೂ ಕೂಡ ನೀವು ಮೊದಲನೇ ಸಲ ಕೇಳಿಸಿಕೊಳ್ಳುವಂತೆ ಕುತೂಹಲವನ್ನು ತೋರಿ. ಕಳೆದು ಹೋದ ಕಹಿ ನೆನಪುಗಳನ್ನು ಮಕ್ಕಳ ಮುಂದೆ ಪದೇ ಪದೇ ನೆನಪಿಸಿ ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಬೇಡಿ. ಮಕ್ಕಳ ಉಪಸ್ಥಿತಿಯಲ್ಲಿ ಅವರಿಗೆ ಬೇಡವಾದ ಮಾತುಗಳನ್ನು ಮಾತನಾಡಬೇಡಿ. ಇನ್ನು ಮಕ್ಕಳ ಆಲೋಚನೆ ಅಭಿಪ್ರಾಯಗಳಿಗೆ ಬೆಲೆ ಕೊಡಿ. ಅವರ ವಯಸ್ಸಿಗೆ ಗೌರವವನ್ನು ಕೊಡಿ. ಮಕ್ಕಳು ಮಾತನ್ನು ಆರಂಭಿಸುವಾಗ ಬಾಯಿ ಮುಚ್ಚು ಎಂದು ಸುಮ್ಮನಿರಿಸಬೇಡಿ. ಅವರಿಗೆ ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಡಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿ. ಸಾಧ್ಯವಾದಷ್ಟು ಮಕ್ಕಳ ಜೊತೆ ಧ್ವನಿ ಏರಿಸಿ ಮಾತನಾಡಬೇಡಿ. ಮಕ್ಕಳ ಚಟುವಟಿಕೆಗಳನ್ನು ಗುರುತಿಸಿ ಅವರನ್ನು ಹೊಗಳುತ್ತೀರಿ. ಅವರ ಆಸಕ್ತಿಯನ್ನು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹಿಸಿ. ಇನ್ನು ಮಕ್ಕಳ ಬಗ್ಗೆ ದುಡುಕಿ ಕೀಳಾಗಿ ಮಾತನಾಡಬೇಡಿ. ಬೇರೆಯವರ ಮುಂದೆ ಅವರನ್ನು ದೂಷಿಸಬೇಡಿ. ನಿಮ್ಮ ಪ್ರಾರ್ಥನೆಯಲ್ಲಿ ಸದಾ ಮಕ್ಕಳ ಒಳಿತನ್ನು ಬಯಸಿ ಅವರಿಗೂ ಪ್ರಾರ್ಥನೆಯ ಮಹತ್ವವನ್ನು ತಿಳಿಸಿ. ಮಕ್ಕಳ ತಪ್ಪುಗಳನ್ನು ಎಂದಿಗೂ ಹಂಗಿಸಿ ಮಾತನಾಡಬೇಡಿ. ಅವರ ಜೊತೆ ಮಾತನಾಡುವಾಗ ನಿಮ್ಮ ಶಬ್ದಗಳ ಮೇಲೆ ಗಮನವಿರಲಿ. ಮಕ್ಕಳನ್ನು ಮಕ್ಕಳಾಗಿಯೇ ಬೆಳೆಯಲು ಬಿಡಿ. ಅವರ ಮೇಲೆ ಇನ್ನಿಲ್ಲದಂತೆ ನಿರ್ಬಂಧಗಳನ್ನು ಹೇರಬೇಡಿ. ಹಾಗೆಯೇ ಮಕ್ಕಳನ್ನು ದೇವಸ್ಥಾನಕ್ಕೆ ತಪ್ಪದೆ ಕರೆದುಕೊಂಡು ಹೋಗಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಮಕ್ಕಳಿಗೆ ನಾವು ಚಿಕ್ಕಂದಿನಿಂದಲೇ ಯಾವ ಸಂಸ್ಕಾರವನ್ನು ಕಲಿಸಿಕೊಡ್ತೇವೆಯೋ ಆ ಸಂಸ್ಕಾರವನ್ನೇ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ದೇವರು ದೈವ ಎಂಬುದನ್ನು ನಂಬದ ಇಂದಿನ ಆಧುನಿಕ ಕಾಲದಲ್ಲಿ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ದೇವರ ಎದುರು ಕೈ ಮುಗಿದು ಶ್ಲೋಕಗಳನ್ನು ಹೇಳಿಸುವ ಪ್ರಯತ್ನ ಮಾಡಬೇಕು. ನೀವು ಮಕ್ಕಳಿಗೆ ಯಾವ ಆಸ್ತಿ ಮಾಡದಿದ್ರೂ ತೊಂದರೆ ಇಲ್ಲ, ಆದರೆ ಇಂತಹ ಆಧ್ಯಾತ್ಮಿಕ ಸಂಸ್ಕಾರವನ್ನು ಕಲಿಸುವುದು ತುಂಬ ಮುಖ್ಯ. ನಮ್ಮನ್ನು ಕಾಯುವ ಶಕ್ತಿಯೊಂದು ಇದೆ ಎಂಬುದನ್ನು ಮಕ್ಕಳು ಚಿಕ್ಕಂದಿನಿಂದಲೇ ಅರ್ಥ ಮಾಡಿಕೊಂಡ್ರೆ ಮುಂದಿನ ಅವರ ಬದುಕು ಸುಖಮಯವಾಗುವುದರಲ್ಲಿ ಸಂದೇಹವಿಲ್ಲ. ಪೋಷಕರಾಗುವುದು ಕಷ್ಟವಲ್ಲ, ಆದರೆ ಉತ್ತಮ ಪೋಷಕರಾಗಲು ಮಕ್ಕಳ ಜೊತೆ ಮಕ್ಕಳಾಗಿ ತಪ್ಪು ಮಾಡಿದಾಗ ನಯವಾಗಿ ತಿದ್ದಿ ಬುದ್ಧಿ ಹೇಳಿ ನಯ ವಿನಯ ಸಂಸ್ಕಾರಗಳನ್ನು ಕಲಿಸಿಕೊಟ್ಟು ಅವರ ಕಾಲ ಮೇಲೆ ಅವರು ನಿಲ್ಲುವ ಹಾಗೆ ಮಾಡಬೇಕು. ಮಕ್ಕಳಿಗಾಗಿ ಯಾವ ಆಸ್ತಿಯನ್ನು ಕೂಡ ಮಾಡಿಡಬೇಡಿ. ಉತ್ತಮ ಗುಣನಡತೆ ಬದುಕುವ ರೀತಿಯನ್ನು ಕಲಿಸಿಕೊಟ್ರೆ ಅಷ್ಟೇ ಸಾಕು. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.